ಡೈಲಿ ಡೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ನ್ಯೂಸ್ ಹೈಲೈಟ್ಗಳನ್ನು ನೋಡೋಣ ಬನ್ನಿ. ಬಾಂಗ್ಲಾ ಹಿಂದೂ ವ್ಯಕ್ತಿ ಹತ್ಯೆ ಅಪರಾಧಿಗಳಿಗೆ ಶಿಕ್ಷೆಗೆ ಭಾರತ ಒತ್ತಾಯ. ಸೊ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಯಾರು ಈ ಉಸ್ಮಾನ್ ಹದಿ ಎನ್ನುವ ಒಬ್ಬ ರಾಜಕೀಯ ನಾಯಕನ ಹತ್ಯೆ ಆದಮೇಲೆ ಬಾಂಗ್ಲಾದಲ್ಲಿ ಗಲಭೆಗಳು ಎಲ್ಲ ನಡೀತಿದ್ವು. ಹಂಗೇನೆ ಇದೇ ಗಲಭೆಕೋರರ ಗುಂಪು ದೀಪು ಚಂದ್ರದಾಸ್ ಅನ್ನೋ ಒಬ್ಬ ಹಿಂದೂ ವ್ಯಕ್ತಿಯನ್ನ ಯಾರು ಒಬ್ಬ ಗಾರ್ಮೆಂಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ನೋ ಅವನನ್ನ ನೀನು ಧರ್ಮನಿಂದನೆ ಆರೋಪದ ಮೇಲೆ ಅವನನ್ನ ಕೊಂದು ಮರಕ್ಕೆ ಕಟ್ಟಿ ಬೆಂಕಿಯನ್ನ ಹಚ್ಚಿತ್ತು. ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಇದು ನೀನು ಇಸ್ಲಾಂ ಧರ್ಮದ ವಿರುದ್ಧ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟದಾಗಿ ಬರ್ಕೊಂಡಿದೆಯಾ ಅನ್ನೋ ಕಾರಣಕ್ಕೆ ಈ ತರ ಮಾಡಿದ್ರು. ಬಟ್ ಇದ್ರ ಬಗ್ಗೆ ಏನು ನಮ್ಮ ಭಾರತ ತೀವ್ರವಾಗಿ ಏನು ಘಟನೆ ನಡೆದಿದೆ ಇದನ್ನು ಖಂಡಿಸಿ ಕೂಡಲೇ ಇವರ ವಿರುದ್ಧ ಇದಕ್ಕೆ ಕಾರಣರಾಗಿರುವಂತ ಎಲ್ಲರನ್ನು ಬಂಧಿಸಬೇಕು ಅಂತ ಕೂಡ ಒತ್ತಾಯವನ್ನು ಮಾಡಿದೆ. ಹಂಗೇನೆ ಧರ್ಮನಿಂದನೆ ಮಾಡಿದ್ದಕ್ಕೆ ಪುರಾವೆ ಇಲ್ಲ. ಸೊ ಬಾಂಗ್ಲಾದ ರ್ಯಾಪಿಡ್ ಆಕ್ಷನ್ ಬೆಟಾಲಿಯನ್ ಇದರ ಕಮಾಂಡರ್ ಆಗಿರುವಂತ ಮೊಹಮ್ಮದ್ ಸನ್ಸಜ್ಮಾನ್ ಅವರು ಹೇಳಿದ್ದಾರೆ, ಏನು ದೀಪು ಚಂದ್ರದಾಸ್ ಅವರ ಹತ್ಯೆ ನಡೆದಿದೆ, ಇವರು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಕಮೆಂಟ್ ಮಾಡಿದ್ರು ಅನ್ನೋದಕ್ಕೆ ಯಾವುದೇ ಪುರಾವೆಗಳು ಇಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ. ಇದು ಜಸ್ಟ್ ಸುಮ್ಮನೆ ಒಂದು ಹಿಂದೂ ವ್ಯಕ್ತಿಯನ್ನ ಹತ್ಯೆ ಮಾಡೋದಕ್ಕೆ ಸುಮ್ಮನೆ ಒಂದು ಕಾರಣ ಅಷ್ಟೇ. ಆಕ್ಚುಲಿ ಅವ್ರು ಏನು ಮಾಡಿಲ್ಲ ಅಂದ್ರು ಹಿಂದೂ ವ್ಯಕ್ತಿಯನ್ನ ಹತ್ಯೆ ಮಾಡಬೇಕು ಅನ್ನೋ ಕೇವಲ ಉದ್ದೇಶದಿಂದ ಸುಮ್ಮನೆ ಈ ವೃಥಾರೋಪವನ್ನು ಮಾಡಿ ಹತ್ಯೆ ಮಾಡಿದ್ದಾರೆ ಅಷ್ಟೇ. ಹಂಗೆಯೇ ಇದ್ರ ಜೊತೆ ಮತ್ತೊಬ್ಬ ಹಿಂದೂ ವ್ಯಕ್ತಿಯ ಮೇಲೆ ಹಲ್ಲೆ ನಡೆದಿದೆ. ಗೋವಿಂದ ಬಿಸ್ವಾಸ್ ಯಾರು ಒಬ್ಬ ರಿಕ್ಷಾ ಚಾಲಕರಾಗಿದ್ರು, ಇವರು ಕೈಗೆ ಕೆಂಪು ದಾರವನ್ನು ಕಟ್ಟಿದ್ದಾರೆ ಅನ್ನುವ ಕಾರಣಕ್ಕೆ ಇವರಿಗೆ ಗುಂಪು ಹಲ್ಲೆಯನ್ನ ನಡೆಸಿದೆ. ಸೊ ಏನು ಮೈನಾರಿಟೀಸ್ಗಳಿದಾವೆ ಬಾಂಗ್ಲಾದೇಶದಲ್ಲಿ, ಹಿಂದೂಗಳು, ಕ್ರಿಶ್ಚಿಯನ್ಸು, ಬುದ್ಧಿಸ್ಟು, ಇವರ ಪರಿಸ್ಥಿತಿ ಯಾವ ಮಟ್ಟಿಗೆ ತಲುಪಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಹಂಗೆ ಈ ಉದ್ರಿಕ್ತರ ಗುಂಪು ಬಾಂಗ್ಲಾದೇಶ ರಾಷ್ಟ್ರೀಯತಾವಾದಿ ಪಕ್ಷ ಅಂದ್ರೆ BNP ಅಂತ ಹೇಳ್ತಾರೆ, ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ, ಇದರ ನಾಯಕರಾಗಿರುವಂತ ಬಿಲಾಲ್ ಹುಸೇನ್ ಅವರ ಮನೆಗೂ ಹೊರಗಿಂದ ಬೀಗ ಹಾಕಿ ಪೆಟ್ರೋಲ್ ಅನ್ನು ಸುರಿದು ಬೆಂಕಿಯನ್ನು ಹಚ್ಚಿತ್ತು. ಸೊ ಇವರ ಒಬ್ಳು ಮಗಳು ಈ ಮೃತಪಟ್ಟಿದ್ದಾಳೆ. ಹಂಗೆ ಇಬ್ರು ಮಗಳು ಹಾಗೂ ಇವರು ಬಿಲಾಲ್ ಅಹಮದ್ ಅವರು ಸುಟ್ಟ ಗಾಯಗಳಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಹಂಗೆ ತೋಷ್ಖಾನಾ ಪ್ರಕರಣ, ಈಗ ತೋಷ್ಖಾನಾ ಹಗರಣ 1ರಲ್ಲಿ ಆಲ್ರೆಡಿ ಇವರು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ತೋಷ್ಖಾನಾ ಹಗರಣ 2 ಇದರಲ್ಲಿ ಇವರು ಮೊನ್ನೆ ಅಷ್ಟೇ ಇವರಿಗೆ ನ್ಯಾಯಾಲಯ 12 ವರ್ಷಗಳ ಜೈಲು ಶಿಕ್ಷೆ ವಿಚಾರಣಾ ನ್ಯಾಯಾಲಯ ಕೊಟ್ಟಿದೆ. ಈ ತೀರ್ಪನ್ನ ಇವರು ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡುವುದಾಗಿ ಇಮ್ರಾನ್ ಖಾನ್ ಹೇಳಿದ್ದಾರೆ. ಹಂಗೆ ತನ್ನ ಯಾರು ಸಪೋರ್ಟರ್ಗಳಿದ್ದಾರೆ ಇವರು ದೇಶವ್ಯಾಪಿ ಪ್ರತಿಭಟನೆಯನ್ನ ನಡೆಸಬೇಕು ಅಂತ ಕೂಡ ಹೇಳಿದ್ದಾರೆ. ಹಂಗೆ ತಮ್ಮ ಪತ್ನಿಯಾಗಿರುವಂತಹ ಬುಷ್ರಾ ಬೀವಿಗೆ ಮಾನಸಿಕ ಹಿಂಸೆಯನ್ನು ಕೂಡ ಕಾರಾಗೃಹದಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದಾಗಿ ಕೂಡ ಇವರು ಆರೋಪಿಸಿದ್ದಾರೆ. ಹಂಗೆ ಇಸ್ರೋ ಏನಿದೆ ನಮ್ಮ ಬಾಹ್ಯಾಕಾಶ ಸಂಸ್ಥೆ, ಇದು ಅಮೆರಿಕಾದ ಉಪಗ್ರಹವನ್ನ ಉಡಾವಣೆ ಮಾಡಲಿಕ್ಕಿದೆ. ಸೊ ಅಮೆರಿಕಾದ AST ಸ್ಪೇಸ್ ಮೊಬೈಲ್ ನೊಂದಿಗೆ ಏನು ಕಮರ್ಷಿಯಲ್ ಅಗ್ರಿಮೆಂಟ್ ಇತ್ತು, ಇದ್ರ ಭಾಗವಾಗಿ ಡಿಸೆಂಬರ್ 24ರಂದು ಉಪಗ್ರಹವನ್ನ ಲಾಂಚ್ ಮಾಡಕ್ಕಿದೆ. ಸೊ ನೀವು ಇಸ್ರೋದವರ ಎಫಿಷಿಯನ್ಸಿಯನ್ನು ಇಲ್ಲಿ ಗಮನಿಸಬಹುದು. ಅಮೆರಿಕಾದವರು ನಮ್ಮ ಒಂದು ಇಂಡಿಯನ್ ಏನು ಸಂಸ್ಥೆ ಇದು, ಭಾರತೀಯ ಸಂಸ್ಥೆ ಇಸ್ರೋ, ಅವರೊಂದಿಗೆ ಏನು ಕಮರ್ಷಿಯಲ್ ಒಪ್ಪಂದ ಮಾಡಬೇಕಾದ್ರೆ ನಮ್ದಂತ ಎಫಿಷಿಯನ್ಸಿ, ಇಸ್ರೋದ ಮೇಲಿರುವ ಒಂದು ಒಳ್ಳೆ ಹೆಸರು ವರ್ಲ್ಡ್ ವೈಡ್ ಎಷ್ಟು ಒಳ್ಳೆ ಹೆಸರು ಇದೆ ಅನ್ನೋದನ್ನ ಇಲ್ಲಿ ನೀವು ಗಮನಿಸಬಹುದು. ಬೇಸಿಕಲಿ ಇದು ಮಾಡ್ತಿರೋದು ಅವರು ಸೆಲ್ಯುಲರ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್, ಸ್ಮಾರ್ಟ್ ಫೋನ್ಗಳಿಗೆ ಇನ್ನೂ ವೇಗವಾಗಿ ಏನು ಇಂಟರ್ನೆಟ್ ಅನ್ನು ಒದಗಿಸುವ ಸಲುವಾಗಿ ಈ ಉಪಗ್ರಹವನ್ನ ಇಸ್ರೋದವರ ಸಹಕಾರದೊಂದಿಗೆ ಇವರು ಉಡಾವಣೆ ಮಾಡ್ಲಿಕ್ಕಿದ್ದಾರೆ. ಹಂಗೆ ಬ್ಲ್ಯಾಕ್ ಮೇಲ್ ಮಾಡಿ ರಷ್ಯಾ ಸೇನೆಗೆ ಸೇರ್ಪಡೆ. ಸೊ ಏನು ಸ್ಟೂಡೆಂಟ್ ವೀಸಾದಲ್ಲಿ ರಷ್ಯಾಗೆ ಹೋಗಿದ್ನೋ ಒಬ್ಬ ಯುವಕ, ಇವನನ್ನ ರಷ್ಯಾ ಪೊಲೀಸರು ಡ್ರಗ್ ಪ್ರಕರಣದಲ್ಲಿ ಸೆರೆ ಹಿಡಿದು ಇವನನ್ನ ಯುಕ್ರೇನ್ ವಿರುದ್ಧ ಯುದ್ಧದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದಾರೆ. ಇವನು ಯುಕ್ರೇನ್ ಅವರು ಇವನನ್ನ ಸೆರೆ ಹಿಡಿದ ಬಳಿಕ ಇವನು ವಿಡಿಯೋ ಮೆಸೇಜ್ ಕೂಡ ಕಳಿಸಿದ್ದಾರೆ. ಇದೆಲ್ಲ
ಗೊತ್ತಾಗಿದೆ. ಇವನು ಗುಜರಾತ್ನ ಮೋರ್ಬಿ ನಿವಾಸಿ ಸಾಹಿಲ್ ಮೊಹಮ್ಮದ್ ಹುಸೇನ್ ಅಂತ. ಇವರು ಏನು ಸ್ಟೂಡೆಂಟ್ ವೀಸಾ ಮೇಲೆ ಹೋಗಿದ್ರು, ಬಟ್ ಇವನನ್ನ ಸುಮ್ಮನೆ ಒಂದು ಡ್ರಗ್ ಕೇಸಲ್ಲಿ ಸಿಕ್ಕಾಕ್ಸಿ ರಷ್ಯಾ ಸೇನೆ ಸೇರುವಂತೆ ಮಾಡಿದೆ. ಸೊ ಸೊ ದಯವಿಟ್ಟು ಯಾರು ಕೂಡ ಇದರ ಯುದ್ಧ ಪೀಡಿತ ಪ್ರದೇಶಕ್ಕೆ ಯಾರು ಕೆಲಸದ ಆಫರ್ ಕೊಟ್ಟರು ಅಥವಾ ಇವನ್ ಬೇರೆ ದೇಶಗಳಿಗೂ ಯಾರೇ ಕೆಲಸದ ಆಫರ್ ಕೊಟ್ಟರು ಕರೆಕ್ಟಾಗಿ ವೆರಿಫಿಕೇಶನ್ ಮಾಡಿನೇ ಹೋಗ್ಬೇಕು. ಇಲ್ಲಾಂದ್ರೆ ಇಂಥ ಸಂಕಷ್ಟಗಳಲ್ಲಿ ಸಿಡ್ಕೋ ಎಲ್ಲ ಚಾನ್ಸಸ್ಗಳು ಇದಾವೆ. ಹಾಗೆ ವಿ.ಪಿ.ಜಿ. ರಾಮ್ಜಿ ಮಸೂದೆಗೆ ರಾಷ್ಟ್ರಪತಿಯವರು ಸೈನನ್ನ ಮಾಡಿದ್ದಾರೆ. ಸೊ ಮೊನ್ನೆ ಏನು ಮನ್ರೇಗಾ ಅನ್ನ ಚೇಂಜ್ ಮಾಡಿ, ಮನ್ರೇಗಾ ಅಂದ್ರೆ 100 ದಿನದ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಇದಕ್ಕೆ ಸ್ವಲ್ಪ ಚೇಂಜಸ್ ಅನ್ನ ತಂದು ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ್ ವಿ.ಪಿ.ಜಿ. ರಾಮ್ಜಿ ಅನ್ನುವ ಹೆಸರನ್ನು ಕೂಡ ಚೇಂಜ್ ಮಾಡಿ 125 ದಿನಗಳ ಕಾಲ ಉದ್ಯೋಗ ಖಾತ್ರಿ ಯೋಜನೆನ ಮೊನ್ನೆ ಏನು ಅಧಿವೇಶನ ನಡೆದಲ್ಲಿ ತಂದಿದ್ರು. ಇದಕ್ಕೆ ರಾಷ್ಟ್ರಪತಿಯಾದ ದ್ರೌಪದಿ ಮುರ್ಮು ಅವರು ಈ ಮಸೂದೆಗೆ ಸೈನ್ ಅನ್ನು ಹಾಕಿದ್ದಾರೆ. ಸೊ ಇದು ಕಾಯ್ದೆಯಾಗಿ ಮಾರ್ಪಾಡಾಗಿದೆ. ಹಂಗೆ ಅಸ್ಸಾಂನಲ್ಲಿ ಏನು ಮೋದಿಯವರು 10,601 ಕೋಟಿ ರೂಪಾಯಿಗಳ ದಿಬ್ರುಗಢ್ನಲ್ಲಿ ರಸಗೊಬ್ಬರ ಕಾರ್ಖಾನೆಯನ್ನು ಉದ್ಘಾಟಿಸಿದ ನಂತರ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಅವರು ಯಾವಾಗಲೂ ರಾಷ್ಟ್ರ ವಿರೋಧಿ ಕಾರ್ಯದಲ್ಲೇ ತೊಡ್ಕೊಂಡಿದ್ದಾರೆ. ಇವರು ಯಾರು ಬಾಂಗ್ಲಾದಿಂದ ಅಕ್ರಮವಾಗಿ ನುಸುಳುಕೋರು ಇದ್ರು ಅವರಿಗೆ ಅಸ್ಸಾಂನಲ್ಲಿ ಇರೋ ಹಂಗೆ ಮಾಡಿ ಅವರಿಗೆ ಫೇಕ್ ಎರಡು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಇವರನ್ನೊಂದು ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡ್ಕೋತಾ ಇದ್ರು ಅನ್ನೋದ್ರ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ. ಹಾಗೆ ಈ ಹೊಸ ರಸಗೊಬ್ಬರ ಕಾರ್ಖಾನೆಯಿಂದ ಸಾವಿರಾರು ಅಸ್ಸಾಂ ಯುವಕರಿಗೆ ಉದ್ಯೋಗ ದೊರಕಲಿದೆ ಅಂತ ಕೂಡ ಇವರು ಹೇಳಿದ್ದಾರೆ. SIR ವಿರೋಧಕ್ಕೂ ಇದೇ ಕಾರಣ ಅಂತ ಅವರು ಹೇಳಿದ್ದಾರೆ. ಯಾಕಂದ್ರೆ SIR ಮತದಾರರ ಪಟ್ಟಿ ಪರಿಷ್ಕರಣೆ ಆಯಿತು. ಇದರಲ್ಲಿ ಯಾರೆಲ್ಲ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿದ್ರು ಇದೆಲ್ಲ ಸಿಕ್ಕಾಕೊಂಡ್ರು, ಅವರನ್ನೆಲ್ಲ ಬಾಂಗ್ಲಾದೇಶಕ್ಕೆ ವಾಪಸ್ ಕಳಿಸಿದ್ರು. ಇದಕ್ಕೆ ಕೂಡ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸಿತು. ಯಾಕಂದ್ರೆ ಇವರ ವೋಟ್ ಬ್ಯಾಂಕ್ ಹೋಗುತ್ತೆ ಅನ್ನೋ ಕಾರಣ ಅಂತೇಳಿ ಮೋದಿಜಿಯವರು ಈ ಒಂದು ಆರೋಪವನ್ನು ಕೂಡ ಕಾಂಗ್ರೆಸ್ ಮೇಲೆ ಮಾಡಿದ್ದಾರೆ. ಹಂಗೆ ಚುನಾವಣಾ ಟ್ರಸ್ಟ್ ಬಿಜೆಪಿಗೆ ಸಿಂಹಪಾಲು. ಏನು ಚುನಾವಣಾ ಬಾಂಡ್ಗಳ ಮೂಲಕ ಅನಾಮಧೇಯ ರಾಜಕೀಯ ದೇಣಿಗೆ ಯೋಜನೆಯನ್ನ ಸುಪ್ರೀಂ ಕೋರ್ಟ್ ಏನು ಲಾಸ್ಟ್ ಇಯರ್ ಏನು ಕ್ಯಾನ್ಸಲ್ ಮಾಡಿತ್ತು, ಇದರಲ್ಲಿ 9 ಚುನಾವಣಾ ಟ್ರಸ್ಟ್ಗಳು ಬಿಜೆಪಿಗೆ 3,142 ಕೋಟಿ ದೇಣಿಗೆಯನ್ನ ಕೊಟ್ಟಿದೆ, ಡೊನೇಷನ್ ಅನ್ನು ಕೊಟ್ಟಿದೆ ಅನ್ನೋದು ಗೊತ್ತಾಗಿದೆ. ಹಂಗೆ ಕಾಂಗ್ರೆಸ್ಗೆ 299 ಕೋಟಿ ದೊರೆತಿದೆ. ಇದಕ್ಕೋಸ್ಕರನೇ ಮೋಸ್ಟ್ಲಿ ಈ ಸುಪ್ರೀಂ ಕೋರ್ಟ್ ಈ ಒಂದು ಚುನಾವಣಾ ಬಾಂಡ್ಗಳನ್ನ ರದ್ದು ಮಾಡೋ ಕಾರಣ ಕೂಡ. ಯಾಕಂದ್ರೆ ಇದು ಅನಾಮಧೇಯ ಯಾರು ಕೊಟ್ಟಿರೋದಂತ ಗೊತ್ತಾಗ್ತಿರಲ್ಲ, ಅದಕ್ಕೋಸ್ಕರನೇ ಇದು 100% ಕ್ಯಾನ್ಸಲ್ ಮಾಡಿರೋದು. ಹಂಗೆ ಇಲ್ಲಿ ಇತರ ಪಕ್ಷಗಳು ಕೂಡ ಎಷ್ಟೆಷ್ಟು ಕೋಟಿ ಏನು ರಾಜಕೀಯ ದೇಣಿಗೆಯನ್ನ ಪಡೆದುಕೊಂಡಿದ್ದಾವೆ ಅಂತ ಕೂಡ ಇಲ್ಲಿ ನೀವು ನೋಡಬಹುದು. ಹಂಗೆ ಮಹಾಯುತಿಗೆ ಮಹಾಗರು ಮಹಾರಾಷ್ಟ್ರದಲ್ಲಿ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದಿತ್ತು ಅದರಲ್ಲಿ ಮಹಾಯುತಿ ಅಂದ್ರೆ ಬಿಜೆಪಿ, ಶಿವಸೇನೆ, ಶಿಂಧೆ ಬಣ ಹಾಗೂ ಅಜಿತ್ ಪವಾರ್ ಅವರ NCP ಇದರಲ್ಲಿ ಟೋಟಲ್ 207 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ ಈ ಒಂದು ಮೈತ್ರಿಕೂಟ. ಟೋಟಲ್ 288 ಮುನ್ಸಿಪಲ್ ಕೌನ್ಸಿಲ್ ಮತ್ತು ನಗರ ಪಂಚಾಯತ್ ಇದಕ್ಕೆ ಒಂದು ಏನು ಚುನಾವಣೆ ನಡೆದಿತ್ತು ಇದರಲ್ಲಿ ಮಹಾಯುತಿ ಏನೊಂದು ನೇತೃತ್ವದ ಮೈತ್ರಿಕೂಟ ಇದೆ. ಇದು 207 ಸ್ಥಾನಗಳಲ್ಲಿ ಜಯವನ್ನ ಗಳಿಸಿದೆ. ಇದ್ರಲ್ಲಿ ನೋಡೋದಾದ್ರೆ ಬಿಜೆಪಿ 117, ಏಕನಾಥ್ ಶಿಂದೆ ಅವರ ಶಿವಸೇನಾ 53, ಹಂಗೆ ಅಜಿತ್ ಪವಾರ್ ಅವರ NCP 37 ಸ್ಥಾನಗಳಲ್ಲಿ ಜಯವನ್ನ ಗಳಿಸಿದೆ. ಹಂಗೆ ಅರುಣಾಚಲ ಪ್ರದೇಶದಲ್ಲೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದಿತ್ತು. ಅದರಲ್ಲಿ 245 ಜಿಲ್ಲಾ ಪರಿಷತ್ ಸ್ಥಾನಗಳಲ್ಲಿ 170ರಲ್ಲಿ ಬಿಜೆಪಿ ಜಯವನ್ನ ಗಳಿಸಿದೆ. ಹಂಗೆ ಇದು ಮಹಾರಾಷ್ಟ್ರ ಅಭಿವೃದ್ಧಿಯೊಂದಿಗೆ ನಿಂತಿದೆ ಅನ್ನೋದನ್ನ ಈ ಗೆಲುವನ್ನ ನೋಡಿ ಪ್ರಧಾನಮಂತ್ರಿ ಮೋದಿ ಅವರು ತಮ್ಮ ಕಮೆಂಟ್ ಅನ್ನು ಕೂಡ ಮಾಡಿದ್ದಾರೆ. ಹಂಗೆ ರೈಲು ಪ್ರಯಾಣ ದರ ಕೊಂಚ ಹೆಚ್ಚಳ. ಏನು
ರೈಲ್ವೆ ಪ್ರಯಾಣಿಕರಿದ್ದಾರೆ, ಅವರಿಗೆ ಇನ್ನು ರೈಲ್ವೆಯ ಹೊಸ ದರದ ಬಿಸಿಯನ್ನು ತಾಗಲಿಕ್ಕಿದೆ. ಸೊ ಇದಕ್ಕೆ ಬೇಸಿಕಲಿ ಕಾರಣ ಏನಂದ್ರೆ, ಸೊ ಇಲ್ಲಿ ಮಾನವ ಶಕ್ತಿ, ಹ್ಯೂಮನ್ ರಿಸೋರ್ಸಸ್ ಅವರಿಗೆ ಖರ್ಚು ಮಾಡೋಕ್ಕೆ 1.15 ಲಕ್ಷ ಕೋಟಿ ರುಗೆ ಏರಿದೆ. ಹಂಗೆ ಪೆನ್ಷನ್ ಎಕ್ಸ್ಪೆನ್ಸಸ್ 60,000 ಕೋಟಿ ಆಗಿದೆ. ಇದಕ್ಕೋಸ್ಕರವಾಗಿ ಇದನ್ನ ರಿಕವರ್ ಮಾಡೋಕ್ಕೆ ದರವನ್ನ ಹೆಚ್ಚು ಮಾಡಿದೆ. ಸೊ ಕೆಲವು ವರ್ಗದ ಟಿಕೆಟ್ ಮಾತ್ರ ತಟ್ಟಿಸೋ, ಎಲ್ಲ ಕೆಟಗರಿಯಲ್ಲೂ ಜಾಸ್ತಿ ಮಾಡಿಲ್ಲ, ಕೆಲವು ಕೆಟಗರಿಯಲ್ಲಿ ಅಷ್ಟೇ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಸಾಮಾನ್ಯ ದರ್ಜೆ ಏನಿದೆ, 215 ಕಿಲೋಮೀಟರ್ಗೂ ಹೆಚ್ಚಿನ ದೂರ ನೀವು ಪ್ರಯಾಣ ಮಾಡಿದ್ರೆ ಪ್ರತಿ ಕಿಲೋಮೀಟರ್ಗೆ ಓನ್ಲಿ 1 ಪೈಸೆ ಹೆಚ್ಚಾಗಿದೆ. ಒಂದು ವೇಳೆ ನೀವು 215 ಕಡಿಮೆ ಮಾಡಿದ್ರೆ ದರ ಹೆಚ್ಚಳ ನಿಮಗೆ ಇಲ್ಲ. ಹಾಗೆ ಮೇಲ್ ಮತ್ತು ನಾನ್ ಎಸಿ, ಮೇಲ್ ಮತ್ತು ಹವಾನಿಯಂತ್ರಿತವಲ್ಲದ ಅಂದ್ರೆ ನಾನ್ ಎಸಿ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಜಾಸ್ತಿ ಆಗಿದೆ. ಹಾಗೆ ಎಸಿ ಎಕ್ಸ್ಪ್ರೆಸ್ಗಳಲ್ಲಿ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಜಾಸ್ತಿ ಆಗಿದೆ. ಬಟ್ ಇದು ಪೈಸೆಗಳಲ್ಲಿ ಅಷ್ಟೇ ಜಾಸ್ತಿ ಆಗಿರೋದು, ಸೊ ಅಷ್ಟೇನು ಮ್ಯಾಟರ್ ಆಗಲ್ಲ ಯಾರಿಗೂ ಕೂಡ. ಹಂಗೆ ತೆಲಂಗಾಣದಲ್ಲೂ ಧಾರ್ಮಿಕ ದ್ವೇಷ ಭಾಷಣ ಕಡಿವಾಣಕ್ಕೆ ಕಾನೂನು. ಸೊ ಕರ್ನಾಟಕ ಸರ್ಕಾರ ರೀಸೆಂಟ್ ಆಗಿ ಚಳಿಗಾಲದ ಅಧಿವೇಶನದಲ್ಲಿ ದ್ವೇಷ ಭಾಷಣ ನಿಗ್ರಹ ಕಾನೂನನ್ನ ಪಾಸ್ ಮಾಡಿದೆ. ಅದನ್ನೇ ತೆಲಂಗಾಣದ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನೇ ತೆಲಂಗಾಣದಲ್ಲೂ ಇಂಪ್ಲಿಮೆಂಟ್ ಮಾಡೋದಾಗಿ ಕೂಡ ಹೇಳಿದ್ದಾರೆ. ದೇಶಕ್ಕೊಂದೇ ಕಾರ್ಡ್, ರಾಜ್ಯಕ್ಕೂ ಲಾಭ. ಸೊ RC ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನಿದೆ, ಬಳಿಕ ಚಿಪ್ ಆಧಾರಿತ DL ಡ್ರೈವಿಂಗ್ ಲೈಸೆನ್ಸ್ ಕೂಡ ವಿತರಣೆ ಕೂಡ ಸ್ಟಾರ್ಟ್ ಆಗಿದೆ. ಸೊ ದೇಶಾದ್ಯಂತ ಒಂದೇ ಮಾದರಿಯ ಸ್ಮಾರ್ಟ್ ಕಾರ್ಡ್ ವಿತರಿಸುವ ಒನ್ ನೇಷನ್ ಒನ್ ಕಾರ್ಡ್ ಏನು ಸೆಂಟ್ರಲ್ ಗೌರ್ಮೆಂಟ್ ಇದೊಂದು ಯೋಜನೆ ಇದೆ, ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಇದರಿಂದ ಏನು ಗೌರ್ಮೆಂಟ್ಗೆ ಬಹಳ ಭರ್ಜರಿ ಆದಾಯ ಕೂಡ ಬರ್ಲಿಕ್ಕಿದೆ. ಸಾರಿಗೆ ಇಲಾಖೆ ಏನ್ ತಂದಿದೆ, QR ಕೋಡ್ ಮತ್ತು ಚಿಪ್ ಆಧಾರಿತ ಡ್ರೈವಿಂಗ್ ಲೈಸೆನ್ಸ್ DL ಹಾಗೂ ವಾಹನ ನೋಂದಣಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇವುಗಳ ವಿತರಣೆಗೆ ಸಾರ್ವಜನಿಕರಿಂದ ತುಂಬಾ ಉತ್ತಮವಾದ ಪ್ರತಿಕ್ರಿಯೆ ಕೂಡ ದೊರೆತಿದೆ. ಸೊ 20 ದಿನಗಳಲ್ಲಿ 1.5 ಲಕ್ಷಕ್ಕೂ ಅಧಿಕ ಕಾರ್ಡ್ಗಳ ಮುದ್ರಣ, ಸ್ಪೀಡ್ ಪೋಸ್ಟ್ ನಲ್ಲೇ ಕಾರ್ಡ್ ಕಳಿಸಲು ಅಧಿಕಾರಿಗಳ ನಿರಾಸಕ್ತಿ. ಡಿಸೆಂಬರ್ 1ರಂದು ಶುರುವಾದ ಸ್ಮಾರ್ಟ್ ಯೋಜನೆಗೆ ಜನರಿಂದ ಬಹಳೊಂದು ಉತ್ತಮ ಪ್ರತಿಕ್ರಿಯೆ. ಸೊ ಒಂದು ಕಾರ್ಡ್ನಿಂದ ಸರ್ಕಾರದ ಖಜಾನೆಗೆ 135 ರೂಪಾಯಿ ಇನ್ಕಮ್ ಕೂಡ ಬರ್ಲಿಕ್ಕಿದೆ. ಸೊ ಕಡಿಮೆ ಟೆಂಡರ್ನಿಂದ ವಾರ್ಷಿಕ ಸಾವಿರಾರು ಕೋಟಿ ಇನ್ಕಮ್ ಸರ್ಕಾರ ಗಳಿಸಲಿಕ್ಕಿದೆ. ಹಂಗ ಏನು DKಶಿ ವರ್ಸಸ್ ಸಿದ್ದರಾಮಯ್ಯ ಈ ಕುರ್ಚಿಯ ಕಾಳಗ ನಡೆದಿದೆಯೋ, ಇದಕ್ಕೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದ್ರೆ, ಯಾವ ಒಬ್ಬ ನಾಯಕನಿಂದ ಪಕ್ಷ ಬೆಳೆದಿಲ್ಲ, ಎಲ್ಲರ ಎಫರ್ಟ್ ಇದರಲ್ಲಿ ಇದೆ, ಸುಮ್ಮನೆ ಈ ತರ ಗೊಂದಲವನ್ನ ಸೃಷ್ಟಿ ಮಾಡಬಾರದು ಅನ್ನೋದನ್ನ ಅವರು ಹೇಳಿದ್ದಾರೆ. ಸೊ ಎಲ್ಲದಕ್ಕೂ ಇವರು ಏನು DKಶಿ ಆಮೇಲೆ ಸಿದ್ದರಾಮಯ್ಯ ಹೈಕಮಾಂಡ್ ಅಂತ ಹೇಳ್ತಿದ್ರು. ಸೊ ಇದಕ್ಕೆ ಇವರು ಏನು ಬಹಿರಂಗವಾಗಿ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ, ಮುಂದೆ ಸದ್ಯದ ಮಟ್ಟಿಗಂತೂ ಸಿದ್ದರಾಮಯ್ಯ ಅವರೇ ಮುಂದುವರಿಯುವ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಿದ್ದಾವೆ. ಹಂಗೆ ಕೊರೆಯದ ಬೋರ್ವೆಲ್ಗಳ ಹೆಸರಲ್ಲಿ ಸರ್ಕಾರಿ ಹಣ ಲೂಟಿ, ಹಲವು ಯೋಜನೆಗಳನ್ನ ಕ್ರಮ, 5 ವರ್ಷಗಳ ವಿವರಕ್ಕೆ ಸೂಚನೆ. ಏನು ಬೋರ್ವೆಲ್ಗಳನ್ನ ಮಾಡದೇನೆ ಸರ್ಕಾರದ ಹಣವನ್ನ ಲೂಟಿ ಏನ್ ಮಾಡ್ತಿದ್ದೋ ಅದರ ಬಗ್ಗೆ ಒಂದು ಸರ್ವೆಯನ್ನ ಮಾಡೋ, ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಗಳನ್ನ ಮಾಡೋ ಸಾಧ್ಯತೆಗಳು ಎಲ್ಲ ಇದಾವೆ. ಸೊ ಕೇಂದ್ರ ಸರ್ಕಾರದ ಏನು ಜಲಜೀವನ್ ಮಿಷನ್ ಏನಿದೆ, ಇದರ ಅಡಿಯಲ್ಲಿ ಬೇರೆ ಬೇರೆ ಮನೆಗಳಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡಲು ಕೊಳವೆ ಬಾವಿಯನ್ನು ನಿರ್ಮಿಸುವಂತಹ ಒಂದು ಯೋಜನೆ ಇತ್ತು. ಸೊ ಇದರಲ್ಲಿ ಬೆಳಕಿಗೆ ಇದು ಬಂದದ್ದಾದ್ರೆ ಹೇಗೆ ಫೈಂಡ್ ಔಟ್ ಹೆಂಗ್ ಮಾಡಿದ್ರು ಅಂದ್ರೆ, ಭೂಗತ ವಿಜ್ಞಾನಿ ಸರ್ವೇಕ್ಷಣಾ ವರದಿ ಕಡ್ಡಾಯ, ಆದರೆ 50% ಬೋರ್ವೆಲ್ಗಳಿಗೆ ಸರ್ವೇಕ್ಷಣಾ ವರದಿಗಳೇ ಇಲ್ಲ. ವರದಿಗಳಲ್ಲಿ ಗುತ್ತಿಗೆದಾರರೇ ನಕಲಿ ಸಹಿ ಮಾಡಿರೋ ಅನುಮಾನ. ಯಾರು ಕಾಂಟ್ರಾಕ್ಟರ್ಗಳಿದ್ದಾರೆ ಅವರೇ ಫೇಕ್ ಸೈನನ್ನ ಮಾಡಿ ಈ ಸರ್ವೇಕ್ಷಣಾ ವರದಿಯನ್ನು ಕೊಟ್ಟಿರೋ ಬಗ್ಗೆ ಕೂಡ ಶಂಕೆ ಇದೆ. ಹಂಗೆ ಕೆಲವು ವರದಿಗಳಲ್ಲಿ ಸಹಿನೇ ಇಲ್ಲ, ಆದ್ರೂ ಕೊಳವೆ ಬಾವಿಗಳನ್ನ ತೋರಿ ಸರ್ಕಾರದಿಂದ ಏನು ಸಹಾಯಧನವನ್ನು ಕೂಡ ಇವರು ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಿದೆ. ಸೊ ಇದ್ರ ಬಗ್ಗೆ
ಮೋಸ್ಟ್ಲಿ ತನಿಖೆ 100%. 5 ವರ್ಷದಲ್ಲಿ ಏನು ಕೊಳವೆ ಬಾವಿಗಳನ್ನು ಕೊರೆದಿದ್ದಾರೆ ಅಂತ ಡಾಕ್ಯುಮೆಂಟ್ಗಳಿದಾವೆ, ಅದ್ರ ಮೇಲೆ 100% ತನಿಖೆ ನಡೀಲಿಕ್ಕಿದೆ. ಸೊ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಲಿಕ್ಕಿದೆ. ಸೊ ಸೋಮವಾರದಿಂದ ಶನಿವಾರದೊಳಗೆ ಏನು ಪೆಂಡಿಂಗ್ ಇದೆ ಇದೆಲ್ಲ ಹಣ ಬಿಡುಗಡೆ ಆಗಲಿಕ್ಕಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ. ಸೊ ಇದು ಪಂಚ ಗ್ಯಾರಂಟಿಗಳಲ್ಲಿ ಒಂದ. ಸೊ ಬಸವರಾಜ್ ಪತ್ತೆಗೆ ಲುಕೌಟ್ ನೋಟಿಸ್. ಸೊ ಬಿಕ್ಲು ಶಿವ ಅಥವಾ ರೌಡಿ ಶೀಟರ್ ಶಿವಪ್ರಕಾಶ್ ಇವರ ಕೊಲೆ ಪ್ರಕರಣದಲ್ಲಿ ಏನು 5ನೇ ಆರೋಪಿಯಾಗಿರುವಂತಹ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಸಿಐಡಿ ಅವರು ಲುಕೌಟ್ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಸೊ ಇವರು ಮಹಾರಾಷ್ಟ್ರ ಅಥವಾ ಗೋವಾದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಸೊ ಸಿಐಡಿ 3 ಟೀಮ್ಗಳೇನಿದ್ದಾವೆ ಇವರನ್ನ ಪತ್ತೆ ಹಚ್ಚಕ್ಕೆ ಶೋಧವನ್ನ ನಡೆಸ್ತಿದ್ದಾರೆ. ಹಂಗೆ ಏನು ಫೈನಲ್ನಲ್ಲಿ ಭಾರತ ಎಡವಿದೆ. ಅಂಡರ್ 19 ಏನು ಏಷ್ಯಾ ಕಪ್ ಇತ್ತೋ ಅದರಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಸೋಲನ್ನು ಒಪ್ಕೊಂಡಿದೆ. ಪಾಕಿಸ್ತಾನ 8 ವಿಕೆಟ್ಗೆ 142 ರನ್ ಮಾಡಿದ್ರೆ ಭಾರತ ಬರೀ 26.2 ಓವರ್ಗಳಲ್ಲಿ 156 ರನ್ನಿಗೆ ಆಲ್ ಔಟ್ ಆಗಿಬಿಟ್ಟಿದೆ ಅನ್ಫಾರ್ಚುನೇಟ್ಲಿ. ಹಂಗೆ ಅಜೇಯವಾಗಿ 8ರ ಘಟ್ಟಕ್ಕೆ ಕರ್ನಾಟಕ. ಸೊ BCCI ಅಂಡರ್ 19 ವುಮೆನ್ಸ್ ಏನು ಒನ್ ಡೇ ಟ್ರೋಫಿ ಇದೆ, ಇದರಲ್ಲಿ 5 ಜಯದೊಂದಿಗೆ ರಚಿತಾ ಹತ್ವಾರ್ ಸಾರಥ್ಯದ ಕರ್ನಾಟಕ ತಂಡ ಹೈದರಾಬಾದ್ನಲ್ಲಿ ಭಾನುವಾರ ನಡೆದ 5ನೇ ಹಾಗೂ ಕೊನೆಯ ಲೀಗ್ ಪಂದ್ಯದಲ್ಲಿ ಮಧ್ಯಪ್ರದೇಶವನ್ನು ಸೋಲಿಸಿ ಕ್ವಾರ್ಟರ್ ಫೈನಲ್ಗೆ ಎಂಟರ್ ಆಗಿದೆ. ಸೊ ಆಶಸ್ ಸೀರೀಸ್ ಏನು ನಡೀತಿದೆ ಇದನ್ನು ಆಸ್ಟ್ರೇಲಿಯಾ ಗೆದ್ಕೊಂಡಿದೆ. ಸೊ 5 ಪಂದ್ಯಗಳ ಸೀರೀಸ್ನಲ್ಲಿ 3-0 ಸೀರೀಸು ಆಸ್ಟ್ರೇಲಿಯಾದವರು ಆಲ್ರೆಡಿ ವಿನ್ ಆಗಿಬಿಟ್ಟಿದ್ದಾರೆ. ಸೊ 4th ಮ್ಯಾಚು ಡಿಸೆಂಬರ್ 26ಗೆ ಸ್ಟಾರ್ಟ್ ಆಗಕ್ಕಿದೆ, ಬೆಳಿಗ್ಗೆ 5 ಗಂಟೆಗೆ ಮೆಲ್ಬೋರ್ನ್ನಲ್ಲಿ. ಸೊ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ 371, ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 349 ಮಾಡ್ತು. ಇಂಗ್ಲೆಂಡ್ 286 ಮತ್ತು 352 ಅಷ್ಟೇ ಮಾಡೋಕ್ಕಾಗಿದೆ. ಸೊ ಮ್ಯಾನ್ ಆಫ್ ದ ಮ್ಯಾಚ್ ಅಲೆಕ್ಸ್ ಕ್ಯಾರಿ ಅವರಿಗೆ ದೊರಕಿದೆ. ಸೊ ಆಸ್ಟ್ರೇಲಿಯಾದವರು ICC ಟೆಸ್ಟ್ ಚಾಂಪಿಯನ್ಶಿಪ್ ಏನು ರ್ಯಾಂಕಿಂಗ್ ಇದೆ ಇದರಲ್ಲಿ 100% ವಿನ್ನೊಂದಿಗೆ ಫಸ್ಟ್ ಪ್ಲೇಸಲ್ಲಿದ್ದಾರೆ. ಹಂಗೇನೆ ಸೌತ್ ಆಫ್ರಿಕಾ ಸೆಕೆಂಡ್, ನ್ಯೂಜಿಲೆಂಡ್ ಥರ್ಡ್, ಶ್ರೀಲಂಕಾ 4th, ಪಾಕಿಸ್ತಾನ 5th, ಇಂಡಿಯಾ 6th ಪ್ಲೇಸಲ್ಲಿದೆ. ಹಂಗೆ ಡೇವನ್ ಕಾನ್ವೆ ಏನು ನ್ಯೂಜಿಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಟೆಸ್ಟ್ ಸೀರೀಸ್ ನಡೀತಿದೆಯೋ ಇದು 3ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯ. ಇದರಲ್ಲಿ ಒಂದೇ ಟೆಸ್ಟ್ನಲ್ಲಿ ಡೇವನ್ ಕಾನ್ವೆ ಅವರು 200 ಅನ್ನು ಹೊಡೆದಿದ್ದಾರೆ. ಹಾಗೇನೆ 100 ಅನ್ನು ಹೊಡೆದಿರೋ ಫಸ್ಟ್ ಬ್ಯಾಟ್ಸ್ಮನ್ ಅಂತ ಕೂಡ ಆಗಿದ್ದಾರೆ. ಸೊ ನ್ಯೂಜಿಲೆಂಡ್ 575 ಮಾಡಿದೆ ಮತ್ತು ಸೆಕೆಂಡ್ ಇನ್ನಿಂಗ್ಸಲ್ಲಿ 306 ಮಾಡಿದೆ. ವೆಸ್ಟ್ ಇಂಡೀಸ್ 420 ಮತ್ತು ಇವಾಗ 43 ಫಾರ್ ನೋ ಲಾಸ್. ಸೊ ಮೋಸ್ಟ್ ಓವರ್ ಇದು ಡ್ರಾ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಿದ್ದಾವೆ. ಹಂಗೆ ಮಹಿಳಾ T20 ಸರಣಿ ಭಾರತ ಶುಭಾರಂಭ. ಏನು ಇಂಡಿಯಾ ವರ್ಸಸ್ ಶ್ರೀಲಂಕಾ ವುಮೆನ್ಸ್ T20 ಸೀರೀಸ್ ನಡೀತಿದೆ, 5 ಪಂದ್ಯಗಳ ಸರಣಿ. ಇದರಲ್ಲಿ ಇಂಡಿಯಾ ಫಸ್ಟ್ ಮ್ಯಾಚಲ್ಲಿ ವಿನ್ ಆಗಿದೆ. ಸೊ ಶ್ರೀಲಂಕಾ 6 ವಿಕೆಟ್ಗೆ 121 ರನ್ ಮಾಡಿದ್ರೆ ಇಂಡಿಯಾ 14.4 ಓವರ್ಗಳಲ್ಲಿ 2 ವಿಕೆಟ್ಗೆ 122 ರನ್ ಮಾಡಿ ವಿನ್ ಆಗಿದೆ. ಸೊ ಜೆಮಿಮಾ ರೊಡ್ರಿಗಸ್ ಅವರು 69 ರನ್ ಮಾಡಿದ್ರು. ಹಂಗೆ ಎಡಗೈ ಸ್ಪಿನ್ನರ್ ವೈಷ್ಣವಿ ಶರ್ಮಾ ಅವರು ಡೆಬ್ಯೂ ಮಾಡಿದ್ದಾರೆ. ಸೊ ಭಾರತ ಪರ T20 ಕ್ರಿಕೆಟ್ಗೆ. ಸೊ ಇವರು ಅಂಡರ್ 19 ಏನು T20 ವರ್ಲ್ಡ್ ಕಪ್ ಇತ್ತು ಅದರಲ್ಲಿ ಭಾರತ ತಂಡದ ಭಾಗವಾಗಿದ್ದರು. ಸೊ ಇವರು ಈ ಸೀರೀಸಿಂದ ಇಂಡಿಯಾ ಟೀಮ್ಗೆ ಡೆಬ್ಯೂ ಅನ್ನು ಮಾಡಿದ್ದಾರೆ. ಹಂಗೆ ಮೆಸ್ಸಿ ಅವರು ಭಾರತದ ಪ್ರವಾಸವನ್ನು ಮಾಡಿದ್ರು. ಸದ್ಯಕ್ಕೆ 100 crores ಖರ್ಚಾಗಿದೆ ಅಂತ ಇದರ ಏನು ಆಯೋಜಕರು ಏರಿದ್ದಾರೆ ಇವರು ಹೇಳಿದ್ದಾರೆ. ಸೊ 100 ಕೋಟಿಯಲ್ಲಿ 89 ಕೋಟಿ ಮೆಸ್ಸಿಗೆ ಕೊಟ್ಟಿದ್ದಾರೆ. 11 ಕೋಟಿಯನ್ನ ಸರ್ಕಾರಕ್ಕೆ ಗೌರ್ಮೆಂಟ್ ಟ್ಯಾಕ್ಸ್ ಅಂತ ಕೊಡಲಾಗಿದೆ. ಹಂಗೆ ಈ ಏನು ಎಕ್ಸ್ಪೆನ್ಸಸ್ ಇದೆ 30% ಭಾಗವನ್ನು ಪ್ರಾಯೋಜಕತ್ವ ಸ್ಪಾನ್ಸರ್ಶಿಪ್ನಿಂದ ಕಲೆಕ್ಷನ್ ಮಾಡಿದ್ದಾರೆ. ಹಂಗೆ 30% ಭಾಗವನ್ನು ಟಿಕೆಟ್ ಏನು ಸೇಲ್ ಮಾಡಿದ್ದಾರೆ ಇದರಿಂದ ಕಲೆಕ್ಟ್ ಮಾಡಿದ್ದಾರೆ ಅಂತ ಈ ಆಯೋಜಕರು ಏನಿದ್ದಾರೆ ಹೇಳಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ನ್ಯೂಸ್ ಹೈಲೈಟ್ಗಳು. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬೈ.